ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಹೊಸ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇತ್ತೀಚೆಗೆ ಮೂವಿ ಬಿಡುಗಡೆಯಾದ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಮತ್ತೆ ನಿಮ್ಮ ಜೊತೆ ನಾನು ಬಂದಿದ್ದೇನೆ ಸ್ನೇಹಿತರೆ. ನೀವು ಕೂಡ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳಿ ಸ್ನೇಹಿತರೆ. ಈ ಸ್ಟೋರಿಯಲ್ಲಿ ಏನು ಕತೆ ಅಂತ ನಾನು ತಿಳ್ಕೊಳ್ಳೋಣ ಸ್ನೇಹಿತರೆ, ಬನ್ನಿ. ಈ ಕಥೆಯಲ್ಲಿ ಗುಜರಾತ್ನ ಬಾದಲ್ ಊರಿನಲ್ಲಿ ಒಬ್ಬ ಕಟ್ಟ ವೈಷ್ಣವ ಕುಟುಂಬದಲ್ಲಿ ಒಬ್ಬ ವಾಸವಿರ್ತಾನೆ ಸ್ನೇಹಿತರೆ. ಈ ವ್ಯಕ್ತಿ ಹೆಸರು ಕೃಷ್ಣದಾಸ್ ಅಂತ ಇರುತ್ತೆ ಸ್ನೇಹಿತರೆ. ಇವನಿಗೆ ಒಬ್ಬ ಹುಡುಗ ಕೂಡ ಇರ್ತಾನೆ ಸ್ನೇಹಿತರೆ. ಆ ಹುಡುಗನ ಹೆಸರು ಕರ್ಸನ ದಾಸ್ ಅಂತ ಇರುತ್ತೆ ಸ್ನೇಹಿತರೆ. ಇವನಿಗೆ ಚಿಕ್ಕವನಿದ್ದಾಗಿನಿಂದಲೂ ಕೂಡ ಅನೇಕ ಪ್ರಶ್ನೆಗಳು ಕೇಳ್ತಾರೆ. ಕೆಲವೊಂದ್ಸಲ ಅಲ್ಲಿರೋ ಪಂಡಿತರಿಗೂ ಕೂಡ ತಂದೆಗೂ ಕೂಡ ಪ್ರಶ್ನೆ ಕೇಳೋದಕ್ಕೆ ಉತ್ತರನೂ ಇರೋದಿಲ್ಲ ಸ್ನೇಹಿತರೆ. ಆಗ ಕರ್ಸನಿಗೆ ಕೂಡ ತುಂಬ 10 ವರ್ಷದವನ ಆಗಿರ್ತಾನೆ ಸ್ನೇಹಿತರೆ. ಅಚಾನಕ್ಕಾಗಿ ಅವರ ತಾಯಿ ಕೂಡ ಡೆತ್ ಆಗಿರ್ತಾರೆ. ಅವರ ತಾಯಿಗೆ ಡೆತ್ ಆದ ನಂತರ ಅವರು ತಂದೆ ಕೂಡ ಇನ್ನೊಂದು ಮದುವೆ ಕೂಡ ಆಗ್ತಾರೆ. ಕರ್ಸನ್ ತಂದೆ ತಾಯಿ ಚಿಕ್ಕಪ್ಪ ಚಿಕ್ಕಮ್ಮನೊಂದಿಗೆ ವಾಸ ಮಾಡಲಿಕ್ಕೆ ಹೋಗ್ತಾರೆ ಸ್ನೇಹಿತರೆ. ಬಾಂಬೆಗೆ ಕೂಡ ಕಳಿಸ್ತಾರೆ ಸ್ನೇಹಿತರೆ. ಅವರೊಂದಿಗೆ ಚಿಕ್ಕಮ್ಮ ಕೂಡ ಅಲ್ಲೇ ಇರ್ತಾರೆ ಸ್ನೇಹಿತರೆ. ಸ್ವಲ್ಪ ದಿನದ ನಂತರ ಕರ್ಸನ್ ದೊಡ್ಡವನಾಗ್ತಾನೆ ಸ್ನೇಹಿತರೆ. ಅವನಿಗೆ ಓದು ಕೂಡ ತುಂಬ ಕಂಪ್ಲೀಟ್ ಮಾಡಿಕೊಂಡು ಈಗ ಕರ್ಸನ್ ಕೂಡ ಪತ್ರಿಕೆಗಳಲ್ಲಿ ಲೇಖನ ಮಾಡ್ತಾ ಇರ್ತಾನೆ ಸ್ನೇಹಿತರೆ. ಆ ಲೇಖನದಲ್ಲಿ ತುಂಬ ಪ್ರಸಿದ್ಧಿ ವ್ಯಕ್ತಿಗಳ ಕೂಡ ಓದ್ತಾ ಇರ್ತಾರೆ ಸ್ನೇಹಿತರೆ. ಈ ಹುಡುಗನಿಗೆ ಜಾತಿ ಪಂಥ ನಂಬಿಕೆ ಇರೋದಿಲ್ಲ ಸ್ನೇಹಿತರೆ. ಸಂಪೂರ್ಣವಾಗಿ ಭಿನ್ನವಾಗಿರ್ತಾನೆ. ಈ ವ್ಯಕ್ತಿ ಇಲ್ಲಿ ತನಕ ಇರ್ತಾನೋ ವಾದ ವಿವಾದಗಳ ಪದ್ಧತಿ ಬಗ್ಗೆ ತುಂಬ ಕಡೆಗಣಿಸ್ತಾನೆ ಸ್ನೇಹಿತರೆ. ವಿಧವಾ ಸ್ತ್ರೀ ಬಗ್ಗೆ ಕೂಡ ತುಂಬ ನಂಬ್ತಾ ಇರಲ್ಲ ಸ್ನೇಹಿತರೆ. ಇದಕ್ಕಾಗಿ ಜನರ ಜಾಗೃತಿ ಕೂಡ ಮೂಡಿಸುವಂತಹ ಕರ್ಸನ್ ವ್ಯಕ್ತಿ ಆಗಿರ್ತಾನೆ ಸ್ನೇಹಿತರೆ. ಇನ್ನು ಕರ್ಸನ್ಗೆ ಮುದ್ದಾದಂಥ ಒಂದು ಹುಡುಗಿ ಕೂಡ ಇರ್ತಾಳೆ ಸ್ನೇಹಿತರೆ. ಆ ಹುಡುಗಿ ಹೆಸರು ಕಿಶೋರಿ ಅಂತ ಇರ್ತಾರೆ ಸ್ನೇಹಿತರೆ. ಇವರು ತುಂಬ ಮುದ್ದಾದ ಜೋಡಿ ಆಗಿರ್ತಾರೆ ಸ್ನೇಹಿತರೆ. ಕಿಶೋರಿ ತುಂಬ ಮುದ್ದಾದ ಹುಡುಗಿ ಕೂಡ ಆಗಿರ್ತಾಳೆ ಸ್ನೇಹಿತರೆ. ಅವಳು ದೇವ್ರಂತ ಒಂದು ಹುಡುಗಿ ಅಂತ ಹೇಳ್ಬೋದು ಸ್ನೇಹಿತರೆ. ಇದಾದ ಮೇಲೆ ಅವರ ಮದುವೆ ಬಗ್ಗೆ ವಿಚಾರ ಮಾತಾಡ್ಕೊತಾರೆ ಸ್ನೇಹಿತರೆ. ಇಲ್ಲಿ ಕಿಶೋರಿ ಕೂಡ ಅವ್ರ ಓದು ಕೂಡ ಕಂಪ್ಲೀಟ್ ಆದ ತಕ್ಷಣ ಇವರ ಮದುವೆ ಮಾಡ್ಕೊಳ್ಳೋದ್ರ ಬಗ್ಗೆ ವಿಚಾರ ಮಾತಾಡ್ತಾ ಇರ್ತಾರೆ ಸ್ನೇಹಿತರೆ. ಇನ್ನು ಅವಳು ಮೊದಲು ವರನನ್ನ ಪ್ರೀತಿಸೋದಕ್ಕಿಂತ ತುಂಬ ದೇವರನ್ನ ಇಷ್ಟಪಡುವಂಥ ಹುಡುಗಿ ಆಗಿರ್ತಾಳೆ ಸ್ನೇಹಿತರೆ. ಇಲ್ಲಿ ಜನ ಕೂಡ ಒಂದು ವ್ಯಕ್ತಿಯ ದೇವರಂತ ನಂಬ್ತಾರೆ ಸ್ನೇಹಿತರೆ. ಇವನೇ ದೇವರು, ಇವನೇ ಎಲ್ಲದಕ್ಕೂ ನಮಗೆ ಲಾಭ ಬರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಆದರೆ ಈ ವ್ಯಕ್ತಿ ಜನರ ಹತ್ರ ಲಾಭ ಗಳಿಸೋನಂಥ ವ್ಯಕ್ತಿ ಆಗಿರ್ತಾನೆ ಸ್ನೇಹಿತರೆ. ಇಲ್ಲಿ ಸತ್ಯನೇ ಬೇರೆನೇ ಇರುತ್ತೆ ಸ್ನೇಹಿತರೆ. ಇನ್ನು ಇದಾದಮೇಲೆ ಸ್ನೇಹಿತರೆ ಹೋಲಿ ಸೆಲೆಬ್ರೇಷನ್ ಕೂಡ ನಡೆಯುತ್ತೆ ಸ್ನೇಹಿತರೆ. ಆಮೇಲೆ ಎಲ್ಲ ಜನ ತುಂಬ ಎಂಜಾಯ್ ಕೂಡ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಅಲ್ಲಿ ಕೂಡ ಜೆ ಎಂಬ ಒಬ್ಬ ಕ್ರೂರ ವ್ಯಕ್ತಿ ಕೂಡ ಇರ್ತಾರೆ ಸ್ನೇಹಿತರೆ. ಇವನೇ ನೋಡಿ ಸ್ನೇಹಿತರೆ ದೇವರಂತ ವ್ಯಕ್ತಿ ಅಂತ ನಾ ಹೇಳೋರದು ಸ್ನೇಹಿತರೆ. ಅಲ್ಲಿ ಅಚಾನಕ್ ಆಗಿ ಕಿಶೋರಿ ಹತ್ರ ಬರ್ತಾನೆ ಸ್ನೇಹಿತರೆ. ಅವರ ಹಣೆ ಮೇಲೆ ಗುಲಾಲ್ ಎಂಬ ತಿಲ್ಕನು ಕೂಡ ಹಚ್ತಾನೆ ಸ್ನೇಹಿತರೆ. ಆಗ ಹೇಳ್ತಾನೆ, ಇನ್ನು ನೀನು ನನ್ನ ಮೇಲೆ ಸೇವೆ ಮಾಡಬೇಕು ಅಂತ ಹೇಳ್ತಾನೆ ಸ್ನೇಹಿತರೆ. ಆದರೆ ಎಲ್ಲರೂ ಕೂಡ ತಿಳ್ಕೊತಾರೆ ದೇವರ ಸೇವೆ ಮಾಡಿದರೆ ನಮಗೆಲ್ಲ ಲಾಭ ಬರುತ್ತೆ, ಆಗ ಪುಣ್ಯನೂ ಬರುತ್ತೆ ಅಂತ. ಆದರೆ ಆ ಹುಡುಗಿಗೆ ಕಿಶೋರಿಗೆ ಅನುಮತಿ ಸಿಕ್ಕಿರುತ್ತೆ ಸ್ನೇಹಿತರೆ. ಇದಾದಮೇಲೆ ಕಿಶೋರಿಗೂ ಕೂಡ ಖುಷಿ ಪಡ್ತಾ ಇರ್ತಾಳೆ. ಆ ಹುಡುಗಿಗೆ ಏನು ಗೊತ್ತಾಗ್ತಾ ಇರಲ್ಲ ಸ್ನೇಹಿತರೆ. ಇನ್ನು ಜೆ ಹತ್ರ ಹೋಗ್ತಾಳೆ. ಆಗ ಜೆ ಹೇಳ್ತಾನೆ, ಇನ್ನು ನೀನು ತುಂಬ ಅದೃಷ್ಟವಂತೆ, ಯಾಕಂದರೆ ಇಲ್ಲಿ ಸೇವೆ ಮಾಡೋದ್ರೆ ತುಂಬ ಭಾಗ್ಯ ಆಗಿರಬೇಕು, ಅದು ನಿನಗೆ ಸಿಕ್ಕಿದೆ ಅಂತ ಹೇಳ್ತಾನೆ ಸ್ನೇಹಿತರೆ. ಆಗ ಕಿಶೋರಿಗೆ ಎಲ್ಲದ ಖುಷಿ ಕೂಡ ಆಗಿರುತ್ತೆ ಸ್ನೇಹಿತರೆ. ಆಗ ಕಿಶೋರಿ ಯಾವುದಕ್ಕೂ ಅವಳಿಗೆ ಗೊತ್ತಾಗ್ತಾ ಇರಲ್ಲ ಸ್ನೇಹಿತರೆ. ಆಗ ರೂಮ್ ಕೂಡ ಅವನು ಕರ್ಕೊಂಡು ಹೋಗ್ತಾನೆ ಸ್ನೇಹಿತರೆ ಆ ಹುಡುಗಿಗೆ. ಅಲ್ಲಿ ಕೂಡ ತುಂಬ ಅಸಭ್ಯವಾದ ವರ್ತನೆ ಕೂಡ ಮಾಡಲಿಕ್ಕೆ ಹೋಗ್ತಾನೆ ಸ್ನೇಹಿತರೆ. ಆದರೂ ಕೂಡ ಕಿಶೋರಿಗೆ ಏನು ಗೊತ್ತಾಗ್ತಾ ಇರಲ್ಲ ಸ್ನೇಹಿತರೆ. ಅಷ್ಟರಲ್ಲಿ ಸ್ನೇಹಿತರೆ ಕವಾಸ್ ಕೂಡ ಕದಾ ಬಾಗ್ಲ ಹಾಕ್ತಾನೆ ಸ್ನೇಹಿತರೆ. ಯಾಕಂತಂದರೆ ಅವನು ಒಬ್ಬ ಸೈನಿಕ ಆದಂತೆ ಸ್ನೇಹಿತರೆ. ಇನ್ನು ಕರ್ಸನ್ಗೆ ಕಿಶೋರಿ ಬಗ್ಗೆ ಚಿಂತೆ ಕೂಡ ಇರುತ್ತೆ ಸ್ನೇಹಿತರೆ. ಎಲ್ಲಿ ಹೋಗಿದ್ದಾಳೆ ಕಿಶೋರಿ ಅಂತ ಹುಡುಕ್ತಾ ರೂಮ್ ಒಳಗೆ ಬರ್ತಾನೆ ಸ್ನೇಹಿತರೆ. ಆಗ ಕವಾಸ್ ಬಿಡ್ತಾ ಇರಲ್ಲ ಸ್ನೇಹಿತರೆ. ಯಾಕಂತಂದರೆ ಅಲ್ಲಿ ರೂಮಲ್ಲಿ ಏನೇನೋ ಅಸಭ್ಯ ವರ್ತನೆ ಮಾಡ್ತಾ ಇರ್ತಾನೆ ಸ್ನೇಹಿತರೆ ಜೆ ಸ್ನೇಹಿತರೆ. ಯಾಕೆ ಈ ರೀತಿ ಮಾಡ್ತಾ ಇದ್ದಾರಂತ ಕವಾಸ್ಗೆ ಕೇಳಿದ್ದಕ್ಕೆ, ಇದೆಲ್ಲ ದೇವರ ನಿಯಮ, ಹಾಗೆಲ್ಲ ನೀನು ಕೇಳಬಾರ್ದು ಅಂತ ಕರ್ಸನ್ಗೆ ಕವಾಸ್ ಹೇಳ್ತಾನೆ ಸ್ನೇಹಿತರೆ. ಯಾಕೆಂದರೆ ಕರ್ಸನ್ ಜೊತೆ ಕಿಶೋರಿಗೆ ನಿಶ್ಚಿತಾರ್ಥ ಆಗಿರುತ್ತೆ ಸ್ನೇಹಿತರೆ. ಈ ರೀತಿ ಅನೇಕ ಜನ ಕೂಡ ನಂಬಿರ್ತಾರೆ ಸ್ನೇಹಿತರೆ ಜೆಗೆ ನೀವು ಕೂಡ ಸೇವೆ ಅವಕಾಶನ ಪಡಿಬೇಕು ಅಂತ ಹೇಳ್ತಾ. ಇದಾದ ಮೇಲೆ ಕರ್ಸನ್ ಅದೇ ಸೇವೆಯಲ್ಲಿ ನೋಡಲಿಕ್ಕೆ ಬರ್ತಾನೆ ಸ್ನೇಹಿತರೆ. ಆ ಕಿಟಕಿಯಲ್ಲಿ ನೋಡ್ತಾನೆ. ಅವನಿಗೆ ಗೊತ್ತಾಗುತ್ತೆ ಜೆ ಅಂತ ಅವನ ಕಿಶೋರಿಯೊಂದಿಗೆ ಬೇರೆ ರೀತಿ ಅಸಭ್ಯ ವರ್ತನೆ ಮಾಡ್ತಾ ಇರ್ತಾಳೆ. ಮತ್ತು ಕಿಶೋರಿಗೂ ಕೂಡ ತನ್ನ ಅಸಭ್ಯ ವರ್ತನೆ ಕೂಡ ನಿಲ್ಲಿಸ್ತಾ ಇರಲ್ಲ. ಇದರಿಂದಾಗಿ ಕರ್ಸನ್ ತುಂಬ ಕೋಪ ಬರುತ್ತೆ. ಅಷ್ಟರಲ್ಲಿ ರೂಮ್ ಒಳಗೆ ಬರ್ತಾನೆ ಸ್ನೇಹಿತರ. ಕರ್ಸನ್ ಕೂಡ ಕೋಪ ಮಾಡಿಕೊಂಡು ಈ ಮಾತನ್ನ ಹೇಳ್ತಾನೆ. ಆಗ ಕರ್ಸನ್ ಜೆಗೆ ಹೇಳ್ತಾನೆ, ನನಗೆ ಗೊತ್ತಿತ್ತು ನೀ ಅಂತ ಕಪಟಿ ಅಂತ, ಆದರೆ ಈ ರೀತಿ ಕೆಳಮಟ್ಟಕ್ಕೆ ಇಳಿತೀಯ ಅಂತ ನನಗೆ ಗೊತ್ತಿರಲಿಲ್ಲ ನನಗೆ. ಆಗ ಜೆ ಹೇಳ್ತಾನೆ, ಎಲ್ಲ ಹೆಣ್ಮಕ್ಳನ್ನು ಇದೇ ಅವಕಾಶ ಕೊಡ್ತೀನಿ, ಹಾಗೆ ಈ ಅಭ್ಯಾಸ ಕೂಡ ಇರುತ್ತೆ, ಇದರಿಂದಾಗಿ ಯಾರು ಕೂಡ ಬದಲಾಗೋದಿಲ್ಲ. ಹಾಗೆ ಕರ್ಸನ್ ತನ್ನ ಬಳಿ ಇರೋದನ್ನು ಕಿಶೋರಿ ಹತ್ರ ಹೇಳ್ತಾನೆ ಸ್ನೇಹಿತರೆ. ಆಗ ಕಿಶೋರಿ ಹೇಳ್ತಾಳೆ, ನಾನು ಆಮೇಲೆ ಬರ್ತೀನಿ ಅಂತ ಹೇಳ್ತಾಳೆ. ಯಾಕಂದರೆ ಅವಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆ ಥರ ಹೇಳಿರ್ತಾನೆ ಸ್ನೇಹಿತರೆ. ಆಗ ಕರ್ಸನ್ ಬೇಜಾರಾಗ್ತಾ ಮತ್ತೆ ಮನೆಗೆ ತುಂಬ ಅಳ್ತಾ ಹೋಗಿರ್ತಾನೆ ಸ್ನೇಹಿತರೆ. ಮನಸ್ಸು ಕೂಡ ತುಂಬ
ಬೇಜಾರಾಗ್ತಾ ಇರುತ್ತೆ. ಯಾವುದೇ ರೀತಿ ತಲೆ ಕೂಡ ಓಡ್ತಾ ಇರಲ್ಲ ಸ್ನೇಹಿತರೆ. ಇನ್ನು ಹಿಂದಿನ ದಿನ ನಾವು ನೋಡ್ತೇವೆ ಸ್ನೇಹಿತರೆ, ಕಿಶೋರಿ ಬರ್ತಾಳೆ ಸ್ನೇಹಿತರೆ, ಅವನ ಹತ್ರ ಬಂದು ಸಾರಿ ಕೇಳ್ತಾಳೆ. ಆಗ ಕರ್ಸನ್ ಹೇಳ್ತಾನೆ, ಜೆ ನೀನು ಬೆನ್ ಹಿಂದೆ ಬೀಳಲು ನನ್ನಿಂದ ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇರಲ್ಲ, ನೀನು ಎಂಥ ತಲೆ ಕೆಟ್ಟೋಳು ಹುಡುಗಿ ಅಂತ ಕೂಡ ಕೆಟ್ಟದಾಗಿ ವರ್ತನೆ ಮಾಡ್ತಾ ಇರ್ತಾನೆ, ನಿನಗೆ ನೋಡಲಿಕ್ಕೆ ಅಂತ ಅಸಹ್ಯ ಆಗಲ್ವಾ ಅಂತ ಕಿಶೋರಿಗೆ ಕರ್ಸನ್ ಕೇಳ್ತಾನೆ. ಆಗ ಕಿಶೋರಿ ಕರ್ಸನ್ಗೆ ಹೇಗೆ ಹೇಳ್ತಾಳೆ, ನಿಮ್ಮ ತಾಯಿಗೂ ಕೂಡ ಈ ಥರ ಚರಣ ಸೇವೆ ಅಂತ ನಿಮ್ಮ ತಾಯಿಗೂ ಕೂಡ ಆಯ್ಕೆ ಮಾಡಿದ್ದಾರಲ್ಲ ಅಂತ ಹೇಳಿದಾಗ ಕರ್ಸನ್ಗೆ ಇವಳ ಮಾತು ಕೇಳಿ ತುಂಬ ಕೋಪ ಬರುತ್ತೆ. ಆಗ ಹೇಳ್ತಾನೆ, ನನ್ನ ಸಂಬಂಧ ಮುರಿದೋಯ್ತು, ಇನ್ಮೇಲೆ ನನ್ನ ಸಂಬಂಧ ನಮಗೆ ಬೇಕಾಗಿಲ್ಲ ಅಂತ ಹೇಳಿ ಅವನನ್ನು ದೂರ ಇಡ್ತಾನೆ ಕರ್ಸನ್. ಇನ್ನು ಈ ಮಾತನ್ನ ಕೇಳಿ ಸ್ನೇಹಿತರೆ ತುಂಬ ಆತಂಕಕ್ಕೆ ಒಳಗಾಗ್ತಾಳೆ ಸ್ನೇಹಿತರೆ. ಆಗ ಜೆ ಹತ್ರ ಅಳ್ತಾ ಹೋಗ್ತಾಳೆ ಸ್ನೇಹಿತರೆ. ಆಗ ಜೆ ಹೇಳ್ತಾನೆ, ಅದೇನಾಗಬೇಕೋ ಆಗುತ್ತೆ, ಯಾರು ಕೂಡ ತಡೆಯೋಕ್ಕಾಗೋದಿಲ್ಲ, ಇಂದಿನಿಂದ ನೀನು ನನ್ನವಳು ಅಂತ ಹೇಳಿ ಆಗ ಕಿಶೋರಿಗೆ ಅರ್ಥವಾಗ್ತಾನೆ ಇರೋದಿಲ್ಲ. ಹಾಗೆ ಜೆನ ಮಾತು ಕೇಳ್ತಾ ಹೋಗ್ತಾಳೆ ಸ್ನೇಹಿತರೆ. ಯಾಕಂತಂದರೆ ಜೆ ಆ ಥರ ಮಾಡಿರ್ತಾನೆ ಸ್ನೇಹಿತರೆ, ಎಲ್ಲದಕ್ಕೂ ಸುಮ್ಮನೆ ಅರ್ಥ ಮಾಡ್ಕೊಳ್ಳಾರ್ದೆ ಹಾಗೆ ಇರ್ತಾಳೆ ಸ್ನೇಹಿತರೆ. ಮತ್ತು ಒಂದಿನ ರೂಮ್ನಿಂದ ಹೊರಗೆ ಬಂದು ಜೆ ಚಪ್ಪಲಿ ಕೂಡ ಇಟ್ಟಿರ್ತಾಳೆ. ಆ ಚಪ್ಪಲಿ ಇಡೋ ಜಾಗದಲ್ಲಿ ಮತ್ತೆ ಹತ್ರ ಹೋಗಿ ನೋಡ್ತಾಳೆ ಸ್ನೇಹಿತರೆ. ಮತ್ತೆ ಯಾವುದೇ ಹುಡುಗಿ ಜೊತೆ ಈ ಥರ ಜೆ ಸರಸ ಕೂಡ ಆಡ್ತಾ ಇರ್ತಾನೆ ಸ್ನೇಹಿತರೆ. ಹುಡುಗಿ ಬೇರೆ ಯಾರು ಇಲ್ಲ ಸ್ನೇಹಿತರೆ, ಕಿಶೋರ್ ಅವಳ ತಂಗಿ ಕೂಡ ಆಗಿರ್ತಾಳೆ ಸ್ನೇಹಿತರೆ. ಇನ್ನು ಕಿಶೋರಿಗೆ ಯಾವ ರೀತಿ ಜೆ ಹೇಳಿರ್ತಾನೆ ಮಾತನ್ನ ಸ್ನೇಹಿತರೆ, ಅದೇ ರೀತಿ ಅವಳ ತಂಗಿಯೂ ಕೂಡ ಅದೇ ರೀತಿ ಹೇಳ್ತಾನೆ ಸ್ನೇಹಿತರೆ. ಆಗ ಕಿಶೋರಿ ಕೂಡ ಜೆ ಮೇಲೆ ತುಂಬ ಕೋಪಗೊಳ್ತಾಳೆ. ಒಳಗೆ ಹೋಗಿ ಜೆಗೆ ಹೇಳ್ತಾಳೆ, ನೀನು ಒಬ್ಬ ಕಪಟಿ ಮೋಸಗಾರ ಗುರು ಅಂತ ನನಗೆಲ್ಲ ಗೊತ್ತಾಗಿದೆ, ನೀನು ಒಬ್ಬ ಮೋಸ ಮಾಡೋ ವ್ಯಕ್ತಿ ಅಂತ ನನ್ನ ಮನಸ್ಸು ಕೂಡ ವಿಶ್ವಾಸ ಕೂಡ ನಾನು ಕಳೆದುಕೊಂಡಿದ್ದೇನೆ. ಎಲ್ಲರೂ ಕೂಡ ಹೇಳ್ತಿದ್ರು ನೀನು ಒಬ್ಬ ಮೋಸಗಾರ ಅಂತ, ಆದರೂ ಕೂಡ ನಾನು ನಂಬಿರಲಿಲ್ಲ ಅಂತ ಹೇಳಿ ಅಲ್ಲಿಂದ ತನ್ನ ತಂಗಿಯನ್ನು ಕರ್ಕೊಂಡು ಹೋಗ್ತಾಳೆ ಸ್ನೇಹಿತರೆ ಕಿಶೋರಿ. ಆಗ ಜೆ ಬಗ್ಗೆ ತನ್ನ ತಂಗಿಗೆ ಎಲ್ಲ ವಿಷಯನ ಹೇಳ್ತಾಳೆ ಸ್ನೇಹಿತರೆ. ಈ ರೀತಿ ಹೆಣ್ಮಕ್ಳನ್ನು ಹಾಳು ಮಾಡುವಂಥ ವ್ಯಕ್ತಿ ಆಗಿರ್ತಾನೆ ಅಂತ. ಅಷ್ಟರಲ್ಲಿ ಕರ್ಸನ್ ತನ್ನ ಮನೆಗೆ ಹೋಗ್ತಾನೆ ಸ್ನೇಹಿತರೆ. ಆಗ ಕರ್ಸನ್ ಅವರ ಮಾವ ತುಂಬ ವಿಭಿನ್ನವಾಗಿ ಕಿರ್ಚಾಡ್ತಾ ಇರ್ತಾನೆ. ಆ ಸೇವೆಯಲ್ಲಿ ಅಡ್ಡಿ ಮಾಡಿದ್ದಕ್ಕೆ ತುಂಬ ಬೈತಿರ್ತಾರೆ ಸ್ನೇಹಿತರೆ. ಯಾಕಂದರೆ ಜೆ ಹೇಳಿರ್ತಾನೆ ಸ್ನೇಹಿತರೆ, ಈ ರೀತಿ ಮಾಡಿದ್ದಾನೆ ಕರ್ಸನ್ ಅಂತ. ಹಾಗಾಗಿ ಅವರ ಚಿಕ್ಕಪ್ಪ ತುಂಬ ಕರ್ಸನ್ಗೆ ಹೊಡಿತಾ ಇರ್ತಾರೆ ಸ್ನೇಹಿತರೆ. ಇದಕ್ಕೋಸ್ಕರ ಕರ್ಸನ್ ಅವರ ಚಿಕ್ಕಪ್ಪ ಕಪಾಳಕ್ಕೆ ಮೋಕ್ಷನೂ ಮಾಡ್ತಾರೆ, ಮನೆಯಿಂದ ಕೂಡ ಹೊರಗೆ ಕೂಡ ಹಾಕ್ತಾರೆ ಸ್ನೇಹಿತರೆ. ಇನ್ನು ಜೆಯಿಂದ ನೊಂದ ಒಬ್ಬ ವ್ಯಕ್ತಿನ ಶ್ಯಾಮ್ಜಿ ಅಂತ ಒಬ್ಬ ವ್ಯಕ್ತಿನ ನೋಡ್ತೇವೆ ಸ್ನೇಹಿತರೆ. ಅವಳ ತಂಗಿ ಕೂಡ ಬಸ್ರಿಯನ್ನು ಮಾಡಿರ್ತಾನೆ. ಆಗ ಶ್ಯಾಮ್ಜಿ ಹೇಳ್ತಾನೆ, ಮತ್ತೆ ನನ್ನ ತಂಗಿಯನ್ನು ಕರೆದುಕೊಂಡು ಹೋಗಿ ದೇವರ ಸೇವೆಯಲ್ಲಂದ ಕರ್ಕೊಂಡು ಹೋಗಿ ಅಷ್ಟರಲ್ಲಿ ನನ್ನ ತಂಗಿನ ಬಸ್ರಿ ಮಾಡಿದ್ದಾಳೆ ಅಂತ ಹೇಳಿ ಜೆ ಒಂದು ಲಾಡು ಕೊಟ್ಟಿರ್ತಾನೆ ಸ್ನೇಹಿತರೆ ಅವರ ತಂಗಿಗೆ. ಆ ಲಾಡು ತಿಂದ ತಕ್ಷಣ ಅವಳ ಹೊಟ್ಟೆಯಲ್ಲಿ ಮಗು ಹೋಗ್ಬೇಕಂತ ಅವನು ಏನೇನೋ ವಿಷ ಹಾಕಿರ್ತಾನೆ ಸ್ನೇಹಿತರೆ. ಆ ಲಾಡು ತಿಂದ್ಬಿಡ್ತಾಳೆ ಸ್ನೇಹಿತರೆ ಶ್ಯಾಮ್ಜಿ ಅವರ ತಂಗಿ. ಅವರ ಆರೋಗ್ಯ ಕೂಡ ತುಂಬ ಸರಿ ಇಲ್ಲದಂಗೆ ಇರುತ್ತೆ ಸ್ನೇಹಿತರೆ. ಅಷ್ಟರಲ್ಲಿ ಕರ್ಸನ್ ಬರ್ತಾನೆ ಸ್ನೇಹಿತರೆ. ಇವ್ರಿಗೇನಾದರೂ ಹೆಲ್ಪ್ ಮಾಡಲಿಕ್ಕೆ ಸಹಾಯ ಆಗುತ್ತೆ ನನ್ನಿಂದ ಅಂತ ಬರ್ತಾನೆ ಸ್ನೇಹಿತರೆ. ಸ್ವಲ್ಪ ದೂರ ಹೋಗಿ ಮತ್ತೆ ಬರ್ತಾನೆ ಸ್ನೇಹಿತರೆ. ಅಲ್ಲಿ ಶ್ಯಾಮ್ಜಿ ಮತ್ತು ಅವರ ತಂಗಿ ಕೂಡ ಮಾಯವಾಗಿರ್ತಾರೆ ಸ್ನೇಹಿತರೆ. ಯಾಕಂದರೆ ಅವರನ್ನು ಯಾರೋ ಒಬ್ಬರು ಕರ್ಕೊಂಡು ಹೋಗಿರ್ತಾರೆ ಸ್ನೇಹಿತರೆ. ಅಲ್ಲಿದ್ದ ಪಂಡಿತರಿಗೂ ಕೂಡ ಕೇಳ್ತಾನೆ ಸ್ನೇಹಿತರೆ ಕರ್ಸನ್, ಇಲ್ಲಿದ್ದ ವ್ಯಕ್ತಿಗಳು ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದಾಗ ಪಂಡಿತರು ಅಲ್ಲಿದ್ದ ಎಲ್ಲ ಘಟನೆ ಕೂಡ ಹೇಳಿರ್ತಾನೆ ಸ್ನೇಹಿತರೆ. ಅವರಂತೆ ಎಲ್ಲ ಹೆಣ್ಮಕ್ಳನ್ನು ಜೆ ತುಂಬ ಹಾಳು ಮಾಡಿದ್ದಾನೆ, ಕರ್ಕೊಂಡೋಗಿ ಬಸ್ರಿ ಕೂಡ ಮಾಡ್ತಾನೆ. ಇದರಿಂದಾಗಿ ಆ ಮಗುವನ್ನು ಸಾಯಿಸಲಿಕ್ಕೆ ಒಂದು ಲಾಡು ಕೂಡ ಕೊಡ್ತಾನೆ, ಒಳಗಿರೋ ಮಗು ಕೂಡ ಕೊಲ್ತಾನೆ. ಜೆ ಈ ರೀತಿ ಊರಿಗೆ ಒಳ್ಳೇದಾಗಲಿಕ್ಕೆ ಬಿಡೋದಿಲ್ಲ ಅಂತ ಪಂಡಿತರು ಕರ್ಸನ್ಗೆ ಹೇಳ್ತಾರೆ ಸ್ನೇಹಿತರೆ. ಇದನ್ನೆಲ್ಲ ಕೇಳಿದ ನಂತರ ಸ್ನೇಹಿತರೆ ಕರ್ಸನ್ ದಾದಾನೋರ್ಜಿ ಹತ್ರ ಹೋಗ್ತಾನೆ ಸ್ನೇಹಿತರೆ. ಮತ್ತೆ ಅವರನ್ನು ಹೇಳ್ತಾನೆ ಸ್ನೇಹಿತರೆ, ಜೆ ತುಂಬ ದೊಡ್ಡ ಮನುಷ್ಯ ಇದ್ದಾನೆ, ಅವ್ನಿಗೇನು ಕೂಡ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ದಾದಾನೋರ್ಜಿ ಹತ್ರ ಹೋಗ್ತಾನೆ ಸ್ನೇಹಿತರೆ. ಅವರು ಕೂಡ ಇದೇ ವಿಷಯನ ಹೇಳ್ತಾರೆ ಸ್ನೇಹಿತರೆ. ಗೊಂದಲಕ್ಕೆ ಈಡಾಗಲು ನಮ್ಮಿಂದ ಸಾಧ್ಯವಿಲ್ಲ ಕರ್ಸನ್ ಅಂತ ಹೇಳ್ತಾನೆ ಸ್ನೇಹಿತರೆ. ಆನಂತರ ಒಂದು ವಿಷಯ ಕೂಡ ತಿಳಿಯುತ್ತೆ ಸ್ನೇಹಿತರೆ, ಕಿಶೋರಿ ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂಬ ಕೂಡ ವಿಷಯ ಕೂಡ ತಿಳಿಯುತ್ತೆ ಸ್ನೇಹಿತರೆ. ಮತ್ತು ಕಿಶೋರಿ ಅವರ ಸಹೋದರಿ ಕೂಡ ಅಲ್ಲಿಗೆ ಬರ್ತಾಳೆ ಸ್ನೇಹಿತರೆ. ಮತ್ತು ಕರ್ಸನ್ಗೆ ಒಂದು ಪತ್ರ ಕೂಡ ಕೊಡ್ತಾಳೆ. ರಾತ್ರಿ ಸಮಯದಲ್ಲೇ ಹೋಗಿ ಆ ಪತ್ರ ಕೊಟ್ಟು ಹೋಗ್ತಾಳೆ ಸ್ನೇಹಿತರೆ. ಅಲ್ಲಿಂದ ಕರ್ಸನ್ ಜೆ ಹತ್ರ ಹೋಗ್ತಾನೆ ಸ್ನೇಹಿತರೆ. ಆಗ ಕರ್ಸನ್ಗೆ ಹೇಳ್ತಾನೆ, ನಿನ್ನಿಂದ ಕಿಶೋರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಕೂಡ ಹೇಳ್ತಾನೆ ಸ್ನೇಹಿತರೆ ಕರ್ಸನ್. ಇನ್ನು ಅವಳ ಜೀವ ನೀನೇ ತೆಗೆದಿದ್ದೀಯಾ ಅಂತ ಹೇಳ್ತಾನೆ ಸ್ನೇಹಿತರೆ. ನಿನ್ನನ್ನು ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾನೆ ಸ್ನೇಹಿತರೆ. ಆಗ ಜೆ ನಗ್ತಾ ಹೇಳ್ತಾನೆ, ಯಾಕಂದರೆ ಇಂಥ ಜನ ನಾನು ತುಂಬ ನೋಡಿದ್ದೀನಿ, ಅವರು ಸತ್ತರೆಷ್ಟು ಇದ್ರಷ್ಟು ನನಗೇನು ಲಾಭ ಇಲ್ಲ ಅಂತ, ಅದರಿಂದಾಗಿ ನನಗೇನು ಆಗೋದಿಲ್ಲ ಅಂತ ಹೇಳ್ತಾನೆ ಸ್ನೇಹಿತರೆ. ಈಗ ಕರ್ಸನ್ ತನ್ನ ಬುದ್ಧಿಯಿಂದ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾನೆ ಸ್ನೇಹಿತರೆ. ಮತ್ತೆ ಜೆನ ಈ ರೀತಿ ಮನುಷ್ಯನಂತ ಈ ವಿಷಯ ಮುಂದೆ ಎಲ್ಲ ಎಳೆದು ತರ್ತಾನೆ ಸ್ನೇಹಿತರೆ. ಮತ್ತು ನ್ಯೂಸ್ ಚಾನಲ್ ಕೂಡ ಈ ಪತ್ರಿಕೆಗಳಲ್ಲಿ ನಗರಗಳಲ್ಲಿ ಹಂಚ್ತಾನೆ ಸ್ನೇಹಿತರೆ. ಈ ವ್ಯಕ್ತಿ
ವ್ಯಕ್ತಿ ಬಗ್ಗೆ ಪ್ರಚೋದನೆ ಮಾಡಲಿಕ್ಕೆ ಕೂಡ ಅಷ್ಟರಲ್ಲಿ ಜೆ ಜೆ ಒಬ್ಬ ವ್ಯಕ್ತಿ ಬರ್ತಾನೆ ಸ್ನೇಹಿತರೆ. ಅದೆಲ್ಲ ಪತ್ರಿಕೆಗಳನ್ನು ಸುಟ್ಟಾಕ್ತಾನೆ ಸ್ನೇಹಿತರೆ. ಜೆ ಜೆ ಈ ಮಾತನ್ನು ಕೇಳಿ ಸ್ನೇಹಿತರೆ ಹೇಗಾದರೂ ಮಾಡಿ ಆ ಪತ್ರಿಕೆಯನ್ನು ಸುಟ್ಟು ಈ ಥರ ಎಲ್ಲ ಪ್ರಚೋದನೆ ನಿಲ್ಲಿಸ್ಬೇಕಂತ ತುಂಬ ಕೂಡ ಪ್ರಯತ್ನ ಪಡ್ತಾನೆ ಸ್ನೇಹಿತರೆ. ಹಾಗೂ ಏನನ್ನಾದರೂ ಮಾಡಲಿಕ್ಕೆ ಕೂಡ ಅವನು ನಿಂದಿರ್ತಾನೆ ಸ್ನೇಹಿತರೆ. ಮತ್ತು ಅಲ್ಲಿಂದ ದೇವಸ್ಥಾನ ಕೂಡ ಪೂಜೆ ಪುನಸ್ಕಾರ ಏನು ಮಾಡಲ್ಲ ಸ್ನೇಹಿತರೆ. ಮತ್ತು ಅದೇ ನಾಳೆ ದಿನ ಕೋಪದಿಂದ ಕರ್ಸನ್ ಹತ್ರ ಹೋಗ್ತಾನೆ ಸ್ನೇಹಿತರೆ. ಮತ್ತೆ ಕರ್ಸನ್ ಹತ್ರ ಹೋಗಿ ಕ್ಷಮೆ ಕೇಳಲಿಕ್ಕೆ ಅಂತ ಜೆ ಜೆ ಹತ್ರ ಬರ್ತಾನೆ ಸ್ನೇಹಿತರೆ. ಇನ್ನು ಕರ್ಸನ್ ಕೂಡ ಇವನ ಬುದ್ಧಿ ಅಂತ ಕೆಳಮಟ್ಟ ಆಗಿದೆ ಅಂತ ಗೊತ್ತಿದ್ದು ಸ್ನೇಹಿತರೆ ಇವನ ಕ್ಷಮೆ ಕೂಡ ಒಪ್ಪೋದಿಲ್ಲ ಸ್ನೇಹಿತರೆ. ಎಲ್ಲ ಜನರಿಗೆ ಒಂದು ಮರದ ಹತ್ರ ಒಂದು ದೇವರ ಭಾವಚಿತ್ರವಿಟ್ಟು ಎಲ್ಲರೂ ಪೂಜೆ ಮಾಡೋಣ, ಅವನ ದೇವಸ್ಥಾನಕ್ಕೆ, ಆ ಚಂಡಾಳನ ದೇವಸ್ಥಾನಕ್ಕೆ ಹೋಗೋದು ಅವಶ್ಯಕತೆ ಇಲ್ಲ ಅಂತ ಹೇಳಿ ಇಲ್ಲೇ ದೇವರ ದರ್ಶನ ಮಾಡಬಹುದು ಅಂತ ಎಲ್ರಿಗೂ ಅಂತ ಹೇಳ್ತಾನೆ ಸ್ನೇಹಿತರೆ. ಇದನ್ನು ತುಂಬ ಚೆನ್ನಾಗಿ ಸ್ಪೀಚ್ ಮಾಡ್ತಾನೆ ಸ್ನೇಹಿತರೆ. ಆಗ ಒಬ್ಬ ಹುಡುಗಿ ಕೂಡ ವಿರಾಜ್ ಅನ್ನೋ ಹುಡುಗಿ ಕೂಡ ಬರ್ತಾಳೆ ಸ್ನೇಹಿತರೆ. ಆಗ ಕರ್ಸನ್ಗೆ ತುಂಬ ಸಪೋರ್ಟ್ ಕೂಡ ಮಾಡ್ತಾಳೆ ಸ್ನೇಹಿತರೆ. ಮತ್ತು ಎಲ್ರಿಗೂ ಹೇಳ್ತಾಳೆ ಸ್ನೇಹಿತರೆ, ನಾವು ಕೂಡ ಜೊತೆ ಇರೋಣ ಕರ್ಸನ್ ಬಳಿ ಅಂತ ಕೂಡ ಹೇಳ್ತಾಳೆ ಸ್ನೇಹಿತರೆ. ಆದರೆ ಅಷ್ಟು ಬೇಗ ಕೂಡ ಜೆ ಜೆ ಅಷ್ಟು ಬಿಟ್ಕೊಡೋದಿಲ್ಲ ಸ್ನೇಹಿತರೆ. ಇದನಂತರ ಬಿರಾಜ್ ನ್ಯೂಸ್ನಲ್ಲಿ ಚಾನಲ್ನಲ್ಲಿ ಕೂಡ ಕರ್ಸನ್ಗೆ ಇದ್ರ ಜೊತೆ ಹೆಲ್ಪ್ ಕೂಡ ಮಾಡ್ತಾಳೆ ಸ್ನೇಹಿತರೆ. ಯಾಕಂದರೆ ಬಿರಾಜ್ ತುಂಬ ಓದಿರ್ತಾಳೆ ಸ್ನೇಹಿತರೆ, ವಿದ್ಯಾವಂತಿ ಕೂಡ ಆಗಿರ್ತಾಳೆ, ತುಂಬ ಜಾಣೆ ಕೂಡ ಆಗಿರ್ತಾಳೆ ಸ್ನೇಹಿತರೆ. ಮತ್ತು ಕರ್ಸನ್ ಹತ್ರ ಕೆಲಸಕ್ಕೆ ಕೂಡ ಕೈ ಜೋಡಿಸ್ತಾಳೆ ಸ್ನೇಹಿತರೆ. ಇಬ್ಬರು ಕೂಡ ಸಾಕಷ್ಟು ಸಮಯ ಕೂಡ ಕಳೀತಾರೆ ಸ್ನೇಹಿತರೆ. ಸಮಯ ಕಳೀತಾ ಅವರ ಪ್ರೀತಿ ಕೂಡ ತುಂಬ ಪ್ರಾರಂಭವಾಗ್ತಾರೆ ಸ್ನೇಹಿತರೆ. ಇಬ್ಬರು ಕೂಡ ಇಷ್ಟಪಡಲಿಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ಬಿರಾಜ್ ಮತ್ತು ಕರ್ಸನ್ ಮದುವೆಗೆ ಆಗ್ಬೇಕಂತ ತುಂಬ ಇಷ್ಟಪಟ್ಟಿರ್ತಾರೆ ಸ್ನೇಹಿತರೆ. ಇನ್ನು ಮದುವೆ ಕೂಡ ಆಗ್ಬೇಕಂತನೂ ಬಯಸಿರ್ತಾರೆ ಸ್ನೇಹಿತರೆ. ಯಾಕಂದರೆ ಜೆ ಜೆ ಬಗ್ಗೆ ಈ ವಿಷಯನ ಎಲ್ಲ ಮಾಡಿ ಆಮೇಲೆ ಮದುವೆ ಆಗೋಣ ಅಂತ ಕೂಡ ನಿರ್ಧಾರ ಮಾಡಿರ್ತಾರೆ ಸ್ನೇಹಿತರೆ. ಇನ್ನು ಜೆ ಜೆ ಬಗ್ಗೆ ಪತ್ರಿಕೆ ಕೂಡ ಬರೆದಿರ್ತಾರೆ ಸ್ನೇಹಿತರೆ ಮತ್ತು ಪ್ರಿಂಟ್ ಕೂಡ ಮಾಡಿರ್ತಾರೆ. ಅಲ್ಲಿ ಕೂಡ ಜೆ ಜೆ ಮತ್ತೆ ದಾರಿ ಅವನನ್ನು ಜನ ಕೂಡ ಬಿಡೋದಿಲ್ಲ ಸ್ನೇಹಿತರೆ. ಮತ್ತು ಹೇಗಾದರೂ ನಿಲ್ಲಿಸ್ಬೇಕಂತ ತುಂಬ ಪ್ರಯತ್ನ ಕೂಡ ಪಡ್ತಾನೆ ಸ್ನೇಹಿತರೆ. ಮತ್ತು ಪತ್ರಿಕೆ ಕೂಡ ಸುಟ್ಟಾಕ್ತಾನೆ ಸ್ನೇಹಿತರೆ. ಎಲ್ಲ ನ್ಯೂಸ್ ಪೇಪರ್ ಕೂಡ ಕಳ್ಳತನ ಮಾಡಿ ಬೇರೆ ಗಾಡಿಯಲ್ಲಿ ಕಳಿಸ್ತಾನೆ ಸ್ನೇಹಿತರೆ. ಮತ್ತು ಜೆ ಜೆ ಅವರ ಹೆಂಡತಿ ಕೂಡ ಈ ನ್ಯೂಸ್ ಕೂಡ ಪೇಪರ್ನಲ್ಲಿ ತಲುಪುತ್ತೆ ಸ್ನೇಹಿತರೆ. ಆ ಪತ್ರಿಕೆ ಕೂಡ ಸಿಗಲಾರ್ದ ಹಾಗೆ ಜೆ ಜೆ ತನ್ನ ಹೆಸರು ಹಾಳಾಗತ್ತೆ ಅಂತ ಅದನ್ನು ಯಾವುದನ್ನು ಹೊರಗೆ ಬರೋದಕ್ಕೆ ಬಿಡೋದಿಲ್ಲ ಸ್ನೇಹಿತರೆ. ಯಾಕಂದರೆ ಅವನ ವಿರುದ್ಧ ಯಾರಾದರೂ ಬಂದರೆ ಕೂಡ ಅವನನ್ನು ಸಹಿಸೋದಿಲ್ಲ ಸ್ನೇಹಿತರೆ. ಅದೇ ರೀತಿ ಜೆ ಜೆ ಕರ್ಸನ್ ವಿರುದ್ಧ ಮಾನಹಾನ ಮಾಡಲಿಕ್ಕೆ ಬೇರೆಯವರನ್ನ ಹತ್ರ ಅವನನ್ನು ಮುಗಿಸೋದಕ್ಕೆ ಪ್ಲ್ಯಾನ್ ಕೂಡ ಮಾಡಿರ್ತಾನೆ ಸ್ನೇಹಿತರೆ. ಇಷ್ಟಲ್ಲ ನಂತರ ಜೆ ಜೆ ವಿರುದ್ಧ ಹೇಳಲು ಬಂದ ವ್ಯಕ್ತಿಗಳು ಕೂಡ ಕರ್ಸನ್ ವಿರುದ್ಧನೇ ಬಿದ್ದಿರ್ತಾರೆ ಸ್ನೇಹಿತರೆ. ಯಾಕಂದರೆ ಮಾನಹಾನಿ ಮಾಡಲಿಕ್ಕೆ ಈ ಥರ ಮಾಡು ಅಂತ ಹೇಳಿರ್ತಾನೆ ಸ್ನೇಹಿತರೆ ಜೆ ಜೆ ಸ್ನೇಹಿತರೆ. ಮತ್ತು ಕರ್ಸನ್ ಕೂಡ ಒಂದು ಬಾಜಿ ಕೂಡ ಕಟ್ಟಿರ್ತಾನೆ ಸ್ನೇಹಿತರೆ. ಆ ಬಾಜಿಲಿ ಸೋಲಿಸ್ಬೇಕಂತ ಜೆ ಜೆ ತನ್ನಲ್ಲಿರುವ ವ್ಯಕ್ತಿಗಳನ್ನು ಕೂಡ ಅವನ ಹತ್ರ ಬಿಟ್ಟಿರ್ತಾನೆ ಸ್ನೇಹಿತರೆ, ಅವನ್ನ ಸೋಲಿಸ್ಲಿಕ್ಕೆ ಸ್ನೇಹಿತರೆ. ಆಗ ಈಗ ಕರ್ಸನ್ ಜೆ ಜೆ ಹತ್ರ ಕ್ಷಮೆ ಕೇಳಲು ಹೋಗ್ತಾನೆ. ಆದರೆ ನಿಜವಾಗಿ ಕ್ಷಮೆ ಕೇಳೋದಕ್ಕೆ ಬರೋದಿಲ್ಲ ಸ್ನೇಹಿತರೆ. ಅವನಿಗೆ ಎಚ್ಚರ ವಹಿಸ್ಲಿಕ್ಕೆ ಅವನ ಹತ್ರ ಹೋಗ್ತಾನೆ ಸ್ನೇಹಿತರೆ. ಯಾಕಂದರೆ ಇವನ ವಿರುದ್ಧ ಕೇಸ್ ಹಾಕಲಿಕ್ಕೆ ಒಂದು ಮಧ್ಯದಲ್ಲಿ ಒಂದು ಕರ್ಸನ್ ವಿರುದ್ಧ ಜೆ ಜೆ ಇರ್ತಾನೆ ಸ್ನೇಹಿತರೆ. ಆಗ ಜೆ ಜೆ ಗೊತ್ತಿರುತ್ತೆ ಸ್ನೇಹಿತರೆ, ಇವನಿಗೆ ಯಾವುದೇ ರೀತಿ ಬಾಜಿಯಲ್ಲಿ ಸೋಲಿಸ್ಬೇಕಂತ ಅವನಿಗೆ ಗೊತ್ತಿರುತ್ತೆ ಸ್ನೇಹಿತರೆ. ಹೀಗಾಗಿ ಕೂಡ ತನ್ನ ಸೋಲು ಒಪ್ಕೊಳ್ಳದೆ ಸ್ನೇಹಿತರೆ ಇದನ್ನು ಸಾಕ್ಷಿ ಹೇಳಲಿಕ್ಕೆ ಕೋರ್ಟ್ ನ್ಯಾಯಾಲಯಕ್ಕೆ ಕೂಡ ಹಾಜರಾಗ್ತಾರೆ ಸ್ನೇಹಿತರೆ. ಜೆ ಜೆ ವಿರುದ್ಧ ಇದ್ದ ವ್ಯಕ್ತಿಗಳು ಕೂಡ ಇಲ್ಲಿಗೆ ಒಂದು ತುಂಬ ಬದಲಾಗುತ್ತೆ ಸ್ನೇಹಿತರೆ. ಯಾಕಂತಂದರೆ ಜೆ ಜೆ ವಿರುದ್ಧ ಯಾರಾದರೂ ಹೋದರೆ ಅವರ ಮನೆ ಹೋಗುತ್ತೆ ಅಂತ ಭಯ ಪಡಿಸಿರ್ತಾನೆ ಸ್ನೇಹಿತರೆ. ಆ ಭಯಕ್ಕೆ ಎಲ್ಲ ಜನರು ಜೆ ಜೆ ಹತ್ರ ಕರ್ಸನ್ ಹತ್ರ ಎಲ್ಲ ವಿರುದ್ಧ ನಿಲ್ತಾರೆ ಸ್ನೇಹಿತರೆ. ಯಾಕೆಂದರೆ ಜೆ ಜೆ ವಿರುದ್ಧ ಹೋದರೆ ಅವರ ಮನೆಯೆಲ್ಲ ಸುಟ್ಟಾಗ್ತಾನೆ. ಆದ್ದರಿಂದ ಕರ್ಸನ್ ವಿರುದ್ಧ ಎಲ್ಲ ಜನ ಬೀಳ್ತಿರ್ತಾರೆ. ಜೆ ಜೆಯ ನಿಜ ಬುದ್ಧಿ ಗೊತ್ತಾಗಿ ಸ್ನೇಹಿತರೆ ಜೆ ಜೆ ಹೆಂಡತಿ ಕರ್ಸನ್ನ ಹೆಲ್ಪ್ ಮಾಡಲಿಕ್ಕೆ ಬರ್ತಾಳೆ ಸ್ನೇಹಿತರೆ. ಅದೇ ನಾಳೆ ದಿನ ಶ್ಯಾಮ್ ಕೂಡ ಕರ್ಸನ್ ಹತ್ರ ಬರ್ತಾನೆ ಸ್ನೇಹಿತರೆ. ತನ್ನ ತಂಗಿಯ ಪ್ರಾಣ ಉಳಿಸಿದ್ದಕ್ಕೆ ಎಲ್ಲ ವಿಷಯನೂ ಕರ್ಸನ್ಗೆ ಹೇಳ್ತಾನೆ ಆಕೆ ಪ್ರಾಣ ಉಳಿಸಿದ್ದು ಬೇರೆ ಯಾರು ಎಲ್ಲ ಸ್ನೇಹಿತರೆ ಜೆ ಜೆ ಹೆಂಡತಿನೇ ಆಗಿರ್ತಾಳೆ. ಯಾಕೆ ಅಂತಂದರೆ ಜೆ ಜೆ ಒಂದು ಲಾಡುವಲ್ಲಿ ವಿಷಯನ ಹಾಕಿರ್ತಾನೆ ಸ್ನೇಹಿತರೆ. ಆ ಲಾಡುವಲ್ಲಿ ವಿಷ ಇರೋದಿಲ್ಲ. ಹೇಗೋ ಮಾಡಿ ಶ್ಯಾಮ್ನ ತಂಗಿಗೆ ವಾಂತಿ ಭೇದಿ ಮಾಡಿಸಿ ಅದನ್ನು ಹೊರ ತೆಗಿತಾಳೆ ಸ್ನೇಹಿತರೆ. ಅದಕ್ಕಾಗಿ ಕೂಡ ಶ್ಯಾಮ್ನ ತಂಗಿ ಮೇಲೆ ತುಂಬ ಬಚಾವ್ ಮಾಡಿರ್ತಾಳೆ ಸ್ನೇಹಿತರೆ. ಹಾಗೆ ಬಚ್ ಕೂಡ ಇಟ್ಟಿರ್ತಾಳೆ ಸ್ನೇಹಿತರೆ. ಯಾಕಂತಂದರೆ ಆಕೆಗೆ ಒಂದು ಸಾಬೀತಾಗಲಿಕ್ಕೆ ಇದೊಂದು ಎವಿಡೆನ್ಸ್ ಸಿಗಲಿಕ್ಕೆ ಈ ಥರ ಮಾಡಿರ್ತಾಳೆ ಸ್ನೇಹಿತರೆ. ಯಾಕೆಂದರೆ ಜೆ ಜೆ ಹೆಂಡತಿ ಇವೆಲ್ಲ ಸಾಕ್ಷಿ ಇರಲಿಕ್ಕೆ ಆ ಹುಡುಗಿನ ಉಳಿಸಿರ್ತಾಳೆ ಸ್ನೇಹಿತರೆ. ಇನ್ನು ಜೆ ಜೆ ಕರ್ಸನ್ ತನ್ನ ಬಳಿಗೆ ಕರೀತಾನೆ. ಆಗ ಕರ್ಸನ್ ಹೇಳ್ತಾನೆ, ಇನ್ನೂ ನನಗೆ ಚಾನ್ಸ್ ಕೊಡ್ತೀನಿ ನಿನಗೆ, ಎಲ್ಲರ ಹತ್ರ ನಿನಗೆ ಕ್ಷಮೆ ಕೇಳಬೇಕು ಅಂತ. ಆಗ ಜೆ ಜೆ ಅವನ ಕ್ಷಮೆಯನ್ನು ಕೇಳ್ಕೊತಾನೆ. ಇನ್ನು ತನ್ನ ಮಾನಹಾನಿ ಮಾಡಿದ್ದನ್ನು, ತನ್ನ ಹೆಸರನ್ನ ಕೆಡಿಸಿದ್ದನ್ನು ನೀನು ಕ್ಷಮೆ ಕೇಳಲೇಬೇಕಂತ ಹೇಳಿದ್ದಕ್ಕೆ ಆಗ ಕರ್ಸನ್ ಇದೆಲ್ಲ ಮಾತನ್ನು ಒಂದು ಆಡಿಯೋ ಕೂಡ ಮಾಡಿರ್ತಾನೆ ಸ್ನೇಹಿತರೆ. ಇನ್ನು ಜೆ ಜೆ ವಿರುದ್ಧ ಹೋರಾಡಲು ಬಯಸ್ತಾನೆ. ಆದರೆ ಜೆ ಜೆ ಕರ್ಸನ್ಗೆ ಹೇಳ್ತಾನೆ ಸ್ನೇಹಿತರೆ,
ಶ್ಯಾಮ್ನ ತಂಗಿ ಜೊತೆ ಖವಾಸ್ ಕೂಡ ಮದುವೆ ಆಗಿದ್ದಾನೆ. ಇದಕ್ಕಾಗಿ ಅವರು ಕಾಣೆ ಆಗಿದ್ದರಿಂದ ಈ ಕೇಸ್ ಕೂಡ ಗೆಲ್ಲುವಂತಾಗದಾಗೆ ಜೆ ಈ ರೀತಿ ಹೇಳ್ತಾನೆ ಸ್ನೇಹಿತರೆ ಕರ್ಸನ್ಗೆ. ಈ ರೀತಿ ಕೇಳಿದಾಗ ಈ ಕೇಸ್ನ ಗೆಲ್ಲುವುದು ತುಂಬ ಕ್ರಿಟಿಕಲ್ ಆಗಿರುತ್ತೆ ಸ್ನೇಹಿತರೆ. ಈ ವಿಷಯ ತುಂಬ ಮುರಿದು ಬೀಳುತ್ತೆ ಸ್ನೇಹಿತರೆ. ಆದರೆ ಜೆ ಈ ಕೋರ್ಟ್ನ ಎಲ್ಲರ ಜೊತೆನೇ ವೆಲ್ಕಮ್ ಕೂಡ ಮಾಡ್ತಾರೆ, ಹಾಗೆ ಕೋರ್ಟ್ನಲ್ಲಿ ವಿಚಾರ ಕೂಡ ಮಾಡ್ತಾರೆ ಸ್ನೇಹಿತರೆ. ಈ ಕರ್ಸನ್ ಜೊತೆ ವಕೀಲರು ಎಲ್ಲ ಕೂಡ ಜೆ ಮನೆಗೆ ಹೋಗ್ಬೇಕಂತ ಇರ್ತಾರೆ. ಇನ್ನು ಜೆ ಅಲ್ಲಿಗೆ ಹೋಗೋದಿಲ್ಲ, ಅವರ ಜನ ಹತ್ರನೇ ಇರ್ತಾನೆ ಸ್ನೇಹಿತರೆ. ಇನ್ನು ಜಡ್ಜಸ್ ಇದೆಲ್ಲ ಮಾತು ಕೂಡ ನಂಬ್ತಾರೆ. ಇನ್ನು ವಕೀಲರು ಕೂಡ ಈ ಜೆ ಬಗ್ಗೆ ಇವರ ಮೇಲೆ ಯಾವ ಕೇಸ್ನ ಹಾಕ್ಬೇಕಂತನೂ ತೀರ್ಮಾನ ಕೂಡ ಮಾಡ್ತಾರೆ ಸ್ನೇಹಿತರೆ. ದೇವರ ಸೇವೆಯಲ್ಲ ಅಂತ ಹುಡುಗಿಯರನ್ನು ಹಾಳು ಮಾಡ್ತಾ ಇದ್ದ ಅವಾಗ ಜೆ ಹೇಳ್ತಾನೆ ಸ್ನೇಹಿತರೆ, ಇದು ಅನೇಕ ವರ್ಷಗಳಿಂದ ನಡೆದು ಬಂದ ಪದ್ಧತಿಯಾಗಿದೆ. ಜಡ್ಜಸ್ ಮತ್ತು ಅಭ್ಯಾಸ ಕೂಡ ಮುಂದುವರಿಸಬೇಕಂತ ಇದ್ರ ಮೂಲಕ ಸಾಕ್ಷಿ ಕೂಡ ಕರೆತರುತ್ತಾರೆ ಸ್ನೇಹಿತರೆ. ಆಗ ಡಾಕ್ಟರ್ಸ್ ಕೂಡ ಕರೆತರುತ್ತಾರೆ ಜೆಯನ್ನು ಪರೀಕ್ಷೆ ಮಾಡಲಿಕ್ಕೆ. ಆಗ ಗೊತ್ತಾಗುತ್ತೆ ಬೇಳಿ ಎಂಬ ರೋಗ ಕೂಡ ಜೆಗೆ ಅಂಟಿರುತ್ತೆ ಸ್ನೇಹಿತರೆ. ಅಂದರೆ ಸಿಲಿಫಿಸ್ ಅಂತ ಅದಕ್ಕೆ ಹೆಸರು ಕೂಡ ಇರುತ್ತೆ. ಅಂದರೆ ಹುಡುಗಿಯರನ್ನು ಹಾಳು ಮಾಡೋದು ಒಂದು ರೋಗ ಕೂಡ ಜೆಗೆ ಅಂಟಿರ್ತಾರೆ ಸ್ನೇಹಿತರೆ. ಇದರಿಂದಾಗಿ ಡಾಕ್ಟರ್ಸ್ ಕೂಡ ತುಂಬ ಎಚ್ಚರ ವಹಿಸಲಿಕ್ಕೆ ಅಂತ ನೀಡಿರ್ತಾರೆ ಸ್ನೇಹಿತರೆ. ಇದನ್ನು ಹೇಗಾದರೂ ಮಾಡಿ ನಿಷೇಧ ಮಾಡಲೇಬೇಕು, ಇಲ್ಲಾಂದರೆ ತುಂಬ ಜೀವಕ್ಕೆ ಆಪತ್ತು ಅಂತ ಜೆಗೆ ಒಂದಿಷ್ಟು ಕಂಡೀಷನ್ ಕೂಡ ಹಾಕ್ತಾರೆ ಸ್ನೇಹಿತರೆ. ಈ ಸಿಫಿಲಿಸ್ ರೋಗನ ತುಂಬ ಜನ ಬಲಿ ತಗೋಬಹುದು ಹೆಣ್ಮಕ್ಳ ಅಂತಂದು ಸ್ನೇಹಿತರೆ ಜೆ ಇದನ್ನು ಒಪ್ಪೋದಿಲ್ಲ ಸ್ನೇಹಿತರೆ. ಈ ಮಾತನ್ನು ಕೂಡ ಬದಲಾಯಿಸ್ತಾನೆ ಇರ್ತಾನೆ. ಯಾಕಂತಂದರೆ ಸ್ವಲ್ಪ ಮಸಾಲೆಯುಕ್ತ ಆಹಾರ ತಿನ್ನೋದ್ರಿಂದ ಈ ರೀತಿ ಆಗಿದೆ ಅಂತ ವಕೀಲರ ಬಳಿ ಈ ರೀತಿ ಸಾಕ್ಷಿ ಕೂಡ ಹೇಳಲಿಕ್ಕೆ ಪ್ರಾರಂಭಿಸ್ತಾನೆ ಸ್ನೇಹಿತರೆ. ಮತ್ತೆ ಅಲ್ಲಿದ್ದ ಜನರು ಕೂಡ ಯಾರು ಕೂಡ ಅಳ್ಳಾರಬಾರ್ದು, ಇಲ್ಲ ಅಂತಂದರೆ ನಿಮ್ಮ ಪ್ರಾಣ ಕೂಡ ತೆಗಿತೀನಿ ಅಂತ ಎಲ್ಲ ಜನನ ಕೂಡ ಹೆದರಿಸ್ತಾ ಇರ್ತಾನೆ ಸ್ನೇಹಿತರೆ. ಆಗ ಕರ್ಸನ್ ಇದನ್ನು ಮಾಡಿದ ಕುತಂತ್ರ ಎಲ್ಲ ಹೇಳ್ತಾನೆ ಸ್ನೇಹಿತರೆ. ಆಗ ಕರ್ಸನ್ ಕೂಡ ಆ ವೇದಿಕೆ ಹತ್ರ ಬರ್ತಾನೆ ಸ್ನೇಹಿತರೆ. ಇವನು ಕುತಂತ್ರದ ಬಗ್ಗೆ ಎಲ್ಲ ಬಿಚ್ಚಿಡ್ತಾನೆ ಸ್ನೇಹಿತರೆ. ಅದಕ್ಕಾಗಿ ಸುಮ್ಮನೆ ಗ್ರಾಮದ ಅಂತ ಎಲ್ಲ ಕುತಂತ್ರ ಮಾಡಿ ಈ ಇಂಥ ಗುರುಗಳು ನಮಗೆ ಬೇಕಾಗಿಲ್ಲ ಅಂತ ಈ ಜಡ್ಜಸ್ ವಕೀಲರ ಬಳಿ ಎಲ್ಲ ಕೂಡ ನ್ಯಾಯ ಕೂಡ ಒದಗಿಸ್ತಾನೆ ಸ್ನೇಹಿತರೆ ಕರ್ಸನ್ ಸ್ನೇಹಿತರೆ. ಇನ್ನು ಕರ್ಸನ್ ಚಿಕ್ಕಮ್ಮ ಕೂಡ ಬೆಂಬಲಕ್ಕೆ ನಿಂದಿರ್ತಾರೆ ಸ್ನೇಹಿತರೆ. ಅವರು ಕೂಡ ಜೆ ವಿರುದ್ಧ ಸಾಕ್ಷಿ ಹೇಳಬೇಕಂತ ಬರ್ತಾರೆ. ಇನ್ನು ಸ್ವಲ್ಪ ಸಮಯದಲ್ಲಿ ತುಂಬ ಜನ ಹುಡುಗರು ಬರ್ತಾರೆ ಸ್ನೇಹಿತರೆ, ಹಾಗೆ ಹುಡುಗಿಯರು ಕೂಡ ಬರ್ತಾರೆ ಸ್ನೇಹಿತರೆ. ಇವರು ಮಾಡಿದ ಎಲ್ಲ ತಪ್ಪುಗಳನ್ನು ಸಾಕ್ಷಿಯಾಗಿ ಕೂಡ ಹಿಡ್ಕೊಂಡು ಬಂದಿರ್ತಾರೆ ಸ್ನೇಹಿತರೆ. ಎಲ್ಲ ಹುಡುಗಿಯರನ್ನು ಕೂಡ ಇವ ಬಸ್ರಿ ಮಾಡಿ ಹಾಳು ಮಾಡಿರ್ತಾನೆ ಸ್ನೇಹಿತರೆ. ಈ ಮೂಲಕ ಕೋರ್ಟಲ್ಲಿ ಆದೇಶ ಕೂಡ ಹೊರಡುತ್ತೆ ಸ್ನೇಹಿತರೆ. ಇಂಥ ಗುರುಗಳನ್ನು ಈ ಊರಿನ ತೆಗೆದು ಹಾಕಬೇಕಂತ ಈ ಕೋರ್ಟ್ ನ್ಯಾಯಾಧೀಶರ ಆದೇಶ ಕೂಡ ಹೊರಡುತ್ತೆ ಸ್ನೇಹಿತರೆ. ಇದರಿಂದಾಗಿ ಗೊತ್ತಾಗುತ್ತೆ ಜೆ ಎಂತ ಭ್ರಷ್ಟ ಅಪರಾಧಿ ಅಂತ ಇದರಲ್ಲಿ ಮೂವಿಯಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ. ಆಗ ಎಲ್ಲ ಜನ ಕೂಡ ಕರ್ಸನ್ಗೆ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ. ಹಾಗೂ ಎಲ್ಲ ಜನ ಕೂಡ ಈ ಜೆ ಬಗ್ಗೆ ಎಲ್ಲ ತಿರಸ್ಕರಿಸ್ತಾರೆ. ನಮ್ಮೂರಿಗೆ ಇಂಥ ಮಹಾರಾಜ ಗುರು ಬೇಕಾಗಿಲ್ಲ ಅಂತ ಆಗಿನಿಂದ ಇಲ್ಲಿ ವಕೀಲರು ಕೂಡ ಸಾಬೀತಾಗುತ್ತೆ ಇವನೇ ಅಪರಾಧಿ ಅಂತ ಇವನಿಗೂ ಹೊರಗಾಕ್ಬಿಡ್ತಾರೆ ಸ್ನೇಹಿತರೆ. ಇನ್ನು ಕರ್ಸನ್ ನ್ಯಾಯದ ಪ್ರತಿಫಲ ಕೂಡ ಸಿಕ್ಕಿರುತ್ತೆ ಸ್ನೇಹಿತರೆ. ಅವನ ಹೋರಾಟದ ಮೇಲೆ ತುಂಬ ನಂಬಿಕೆಯನ್ನು ಇಟ್ಟಿರ್ತಾನೆ ಸ್ನೇಹಿತರೆ. ಎಲ್ಲ ಜನ ಕೂಡ ಈ ಗ್ರಾಮದಲ್ಲಿ ತುಂಬ ಒಳ್ಳೆ ರೀತಿ ಗುರುವನ್ನು ಆರಿಸ್ಲಿಕ್ಕೆ ಕರ್ಸನ್ಗೆ ಇಲ್ಲಿ ಇದ್ದ ಜನರು ಕೂಡ ಬೆಂಬಲಿಸ್ತಾರೆ ಸ್ನೇಹಿತರೆ. ಆಮೇಲೆ ಕರ್ಸನ್ ಇದೆಲ್ಲ ಹೋರಾಟದ ಬಗ್ಗೆ ತುಂಬ ಕಷ್ಟಪಟ್ಟಿರ್ತಾನೆ ಸ್ನೇಹಿತರ ತಕ್ಕಂತೆ ದೇವರು ಕೂಡ ಇವನಿಗೆ ಫಲ ಕೂಡ ಕೊಟ್ಟಿರ್ತಾರೆ. ಆಮೇಲೆ ಗ್ರಾಮದ ಜನರು ಕೂಡ ಎಲ್ಲ ಗ್ರಾಮದ ಜನರು ಕೂಡ ಸ್ನೇಹಿತರೆ ಕರ್ಸನ್ಗೆ ಬೆಂಬಲಿಸ್ತಾರೆ ಸ್ನೇಹಿತರೆ. ಇಲ್ಲಿಂದ ಈ ಮೂವಿ ಕೂಡ ಎಂಡ್ ಆಗುತ್ತೆ ಸ್ನೇಹಿತರೆ. ನಿಜವಾಗ್ಲೂ ಸ್ನೇಹಿತರೆ ಅಮೇರಿಕಾ ಅವ್ರ ಮಗ ಅವರು ಜುನೇದ್ ಖಾನ್ಗೆ ಆಡ್ಸಪ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಯಾಕಂತಂದರೆ ಈ ಪಾತ್ರನ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾ ಸ್ನೇಹಿತರೆ, ಇನ್ನು ಮುಂದಿನ ಸ್ಟೋರಿ ಮೂವಿ ಮೂಲಕ ಮತ್ತೆ ನಾನು ಬರ್ತೀನಿ ಸ್ನೇಹಿತರೆ. ಗುಡ್ ಬೈ.